ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ಇವತ್ತು ನಮ್ಮೊಟ್ಟಿಗೆ ಯಾರಿದ್ದಾರೆ ಗೊತ್ತಾ? ಸರಿಗಮಪ ಖ್ಯಾತಿಯ ಅನುಷ್ಕಾ ಇದ್ದಾರೆ. ಇಷ್ಟು ದಿನ ನೀವು ಟಿವಿಲಿ ನೋಡ್ತಾ ಇದ್ರಿ, ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಅನುಷ್ಕಾ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ತುಂಬಾ ಮಸ್ತ್. ಮಸ್ತ್, ನೋಡಿದ್ರೆ ಗೊತ್ತಾಗುತ್ತೆ ಮಸ್ತ್ ಆಗಿದ್ಯಾ ಅಂತ. ಹೌದು. ಎಸ್, ಏನಂದ್ರೆ ಸರಿಗಮಪ ಸೆಲೆಕ್ಟ್ ಆಗೋದು ಎಲ್ಲರ ಕನಸಾಗಿರುತ್ತೆ. ಸರಿಗಮಪಕ್ಕೆ ಹೋಗ್ಬೇಕು, ಎಷ್ಟೋ ಸಿಂಗರ್ಸ್ ಕನಸು. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರಿಗಮಪಗೆ ಸೆಲೆಕ್ಟ್ ಆದಾಗ? ನಾನು ಓಪ್ರಾ ಆಡ್ತಿದ್ದಾಗ್ಲೇ ಮಧ್ಯದಲ್ಲಿ ಅವ್ರು ಸೆಲೆಕ್ಟ್ ಮಾಡಿದ್ರು. ಅವಾಗ್ಲೇ ನಂಗೆ ತುಂಬಾ ಖುಷಿಯಾಗಿ ಅಳು ಬರೋ ತರ ಇತ್ತು. ನಾನು ಕಂಟ್ರೋಲ್ ಮಾಡಿದೆ. ಆಮೇಲೆ ಅಮ್ಮ ಅಪ್ಪ ತಾತ ಅವರೆಲ್ಲ ಬರೋವರೆಗೂ ನಾನು ಕಂಟ್ರೋಲ್ ಮಾಡಿ ಅವ್ರು ಬಂದ್ಮೇಲೆ ನಾನು ಹತ್ತಿದ್ದೆ. ಅಂದ್ರೆ ಲೈಕ್ ನಾನು ಯಾವತ್ತೂ ನನ್ನ ಲೈಫಲ್ಲೇ ಖುಷಿಗತ್ತೇ ಇರ್ಲಿಲ್ಲ. ಫಸ್ಟ್ ಟೈಮ್ ನಾನು ಅಷ್ಟೊಂದು ಖುಷಿ ಆಗಿತ್ತು ನನ್ನ ಜೀವನದಲ್ಲಿ. ನಿಂದು ಫಸ್ಟ್ ಟಿವಿ ಶೋ ಅನ್ಸುತ್ತೆ ಇದು ಸರಿಗಮಪ. ಸೊ ಫಸ್ಟ್ ನಿನ್ನ ಟಿವಿಲಿ ಇವಾಗ ಎಲ್ಲರೂ ನೋಡ್ತಾ ಇದ್ದಾರೆ. ನಿನ್ನ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಸ್ಕೂಲಲ್ಲೆಲ್ಲ? ಅವರು ತುಂಬಾ ಚೆನ್ನಾಗಿ ಹಾಡ್ತಿದ್ಯಾ, ಹಿಂಗೆ ಹಾಡು, ನೀ ಗೆಲ್ಕೊಂಬ, ನಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾರೆ. ಇವಾಗ ಜಾನಕಮ್ಮ ಇಲ್ಲ, ರೀಸೆಂಟ್ ಆಗಿ ಅವರು ತೀರಿ ಹೋದ್ರು. ಸೊ ಅವರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡೋದಿದ್ರೆ? ನಾನು ಅವ್ರದ್ದೇ ಸಾಂಗ್ ಜಾಸ್ತಿ ಹಾಡಿರೋದು ಸರಿಗಮಪಲ್ಲಿ. ಅವ್ರದ್ದೇ ಸಾಂಗಿಗೆ ಗೋಲ್ಡನ್ ಬಜಾರ್ ಜಾಸ್ತಿ ಸಿಕ್ಕಿದೆ. ಅದರಲ್ಲಿ ಅವ್ರದ್ದು ಟ್ರಿಬ್ಯೂಟ್ ಒಂದು ರೌಂಡಲ್ಲಿ ನನಗೆ ಗೋಲ್ಡನ್ ವಾಯ್ಸ್ ಸಿಕ್ಕಿತ್ತು. ಅದರಲ್ಲಿ ಯಾರಿಗಾಗಿ ಆಟ ಆಡಿದ್ದೆ, ಅದು ನನ್ನ ಫೇವ್ರೆಟ್ ಸಾಂಗ್. ಅದನ್ನು ಹಾಡ್ತೀನಿ. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಮನಸ್ಸಲ್ಲಿ ಈಗ ಏನಿದೆ ಹೇಳು. ಸ್ನೇಹವು ಜಾರಿದೆ, ಸ್ನೇಹವು ಜಾರಿದೆ ಪ್ರೀತಿಯ ತಾಣಕ್ಕೆ. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಸೂಪರ್ ವಾಯ್ಸ್ ಅಂತೂ ಸಖತ್ತಾಗಿದೆ. ಸೊ ಜಡ್ಜಸ್ ಕೊಟ್ಟ ಒಂದೊಳ್ಳೆ ಬೆಸ್ಟ್ ಕಾಂಪ್ಲಿಮೆಂಟ್ ನಿಮಗೆ ಯಾವುದು? ಅದು ವಿ ಪಿ ಸರ್ ಹೇಳಿದ್ರು. ಆ್ಯಸ್ ಅನ್ ಆಡಿಯನ್ಸ್ ಹೇಳ್ಬೇಕಂದ್ರೆ ಅಂದರೆ ಎಷ್ಟು ಮುದ್ದಾಗಿದೆಯಾ, ಅಂದರೆ ಸಪೋರ್ಟ್ ಮಾಡಬೇಕು ಅನಿಸುತ್ತೆ, ಅಂದರೆ ಆ ಥರ ಹೇಳಿದ್ರು. ಆ್ಯಸ್ ಅನ್ ಆಡಿಯನ್ಸ್ ಅಂತ ಜಡ್ಜ್ ಆಗಿ ಹೇಳಬೇಕು, ಆ ಥರ ಹೇಳಿದ್ರು. ಆಮೇಲೆ ಓಕೆ, ಯಾವ ಪಾರ್ಟಿಸಿಪೆಂಟ್ ನಿಂಗೆ ತುಂಬಾ ಇಷ್ಟ? ಅಂದರೆ ಸರಿಗಮಪದಲ್ಲಿ ನಿನ್ ಫ್ರೆಂಡ್ಸ್ ಯಾರು ತುಂಬಾ ಪಾರ್ಟಿಸಿಪೆಂಟ್, ಇವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರಿದ್ದಾರೆ ಆ ತರ ನಿನಗೆ ಇಷ್ಟ ಅಂದ್ರೆ? ಅಂದರೆ ಮಾನ್ಯತಾ ಇದ್ದಾರೆ, ಜಯಲಕ್ಷ್ಮಿ ಅವರೆಲ್ಲ ನಮ್ಮ ಫ್ರೆಂಡ್ಸ್. ಅವ್ರಂದ್ರೆ ಇಷ್ಟ. ಇವಾಗ ನಿನ್ನ ಟಿವಿ ಶೋ ನಲ್ಲಿ ನೋಡಿ ಒಂದಷ್ಟು ಜನರಿಗೆ ನೀನ್ ರೀಚ್ ಆಗಿದ್ಯಾ, ಆಲ್ ಓವರ್ ಕರ್ನಾಟಕ ರೀಚ್ ಆಗಿದ್ಯಾ. ಸೊ ನೀನ್ ಈಗ ಎಲ್ಲಾರು ಹೊರಗಡೆ ಹೋದಾಗ, ಇವಾಗ ಶಾಪಿಂಗ್ ಹೋಗ್ತೀಯಾ, ಸ್ಕೂಲ್ಗೆ ಹೋಗ್ತೀಯಾ, ಸೊ ಅವಾಗ ನಿನ್ನ ಐಡೆಂಟಿಫೈ ಮಾಡ್ತಾರ? ಐಡೆಂಟಿಫೈ ಮಾಡಿ ಸೆಲ್ಫಿ ತೆಗ್ದಾಗ ನಿಂಗೆ ಏನ್ ಅನ್ಸತ್ತೆ? ತುಂಬ ಖುಷಿ ಆಗುತ್ತೆ, ಅಂದರೆ ಪ್ರೌಡ್ ಆಗುತ್ತೆ, ಅಂದರೆ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದಾಗ. ಓಕೆ, ನಿನಗೆ ಯಾವ ಸಾಂಗ್ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಯಾವ ಸಾಂಗ್ ಇದುವರೆಗೂ ಹಾಡಿದ್ಯಲ್ಲ ಸರಿಗಮಪ ವೇದಿಕೆಯಲ್ಲಿ, ಸೊ ತುಂಬಾ ಚಾಲೆಂಜಿಂಗ್ ಅನ್ಸಿದ ಒಂದು ಸಾಂಗ್ ಅಂದ್ರೆ ಯಾವುದು? ಯಾವುದು ಚಾಲೆಂಜಿಂಗ್ ಅನ್ಸಿಲ್ಲ. ನಾವು ಕಷ್ಟ ಇದೆ ಅಂತ ಅನ್ಕೊಂಡ್ರೆ ಕಷ್ಟ ಆಗುತ್ತೆ, ಇಲ್ಲಾಂದ್ರೆ ಎಲ್ಲಾನು ಈಸಿ ಅನ್ಕೊಂಡ್ರೆ ಈಸಿನೇ ಇರುತ್ತೆ. ಯಾವುದು ಚಾಲೆಂಜಿಂಗ್ ಅನ್ಸಿಲ್ಲ. ಇವಾಗ ಡ್ಯಾನ್ಸರ್ ಆದವರು ಎಲ್ಲಿ ಸಿಕ್ಕಿದ್ರು ಡಾನ್ಸ್ ಮಾಡ್ತಾ ಇರ್ತಾರೆ. ಸೊ ಸಿಂಗರ್ ಆದವರು ಯಾವ ಗ್ಯಾಪ್ ಅಲ್ಲಿ ಬಾತ್ರೂಮ್ ಅಲ್ಲಿ ಸಾಂಗ್ ಆಡ್ತಾರೆ, ಅಡಿಗೆ ಮಾಡ್ಬೇಕಾದ್ರು ಸಾಂಗ್ ಆಡ್ತಾರೆ, ಸ್ಕೂಲಲ್ಲಿ ಇದ್ದಾಗ್ಲೂ ಸಾಂಗ್ ಆಡ್ತಾರೆ. ಸೊ ನಿನ್ ಬಾಯಲ್ಲಿ ಜಾಸ್ತಿ ಗುಣಗ್ತಾ ಇರೋ ಸಾಂಗ್ ಅಂದ್ರೆ ಯಾವ್ದು? ಅದು ನಾನು ಯಾವ ಸಾಂಗ್ ಆಡ್ತೀನಿ ಆ ಸಾಂಗ್ ಗುಣಗ್ತಾ ಇರ್ತೀನಿ. ಹೌದಾ? ಜಾಸ್ತಿ ನಿಮಗೆ ಫೇವ್ರೇಟ್ ಸಾಂಗ್ ಅಂದ್ರೆ? ಎಲ್ಲ ಸಾಂಗು ಫೇವ್ರೇಟು. ಅದು ಎಸ್ ಜನಕ್ಕೆ ಅಮ್ಮನ ಸಾಂಗ್ ಜಾಸ್ತಿ ಫೇವ್ರೇಟ್. ಸೊ ಎಸ್ ಜಾನಕಿ ಅಮ್ಮ ಅವ್ರದ್ದು ಇನ್ನೊಂದು ಸಾಂಗ್ ಹಾಡ್ಬೋದಾ ನೀನು? ಇನ್ನೊಂದು ಸಾಂಗು ನಾನು ಆ್ಯಕ್ಚುಲಿ 5 ಸಾಂಗಿಗೆ 6 ಸಾಂಗಿಗೆ ಗೋಲ್ಡನ್ ಬಜರ್ ಸಿಕ್ಕಿದೆ ಅವ್ರದ್ದು ಹಾಡುಗಳಿಗೆ. ಕಂಟಿನ್ಯೂಸ್ ಹಾಡಿ ಅಂದರೆ ಕಂಟಿನ್ಯೂಸ್ ಅಲ್ಲ, ಲೈಕ್ ಒಂದು ಪೂಜಿಸಲೆಂದೇ ಹೂಗಳ ತಂದೆ, ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಯಾರಿವನು ಈ ಮನ್ಮಥನು, ಕರೆದರು ಕೇಳದೆ, ಇಷ್ಟು ಸಾಂಗ್ಸಿಗೆ. ಆಮೇಲೆ ಯಾರಿಗಾಗಿ ಆಟ, ಇಷ್ಟು ಸಾಂಗ್ಸಿಗೆ ಅವ್ರದ್ದು ಗೋಲ್ಡನ್ ಬಜರ್ ಸಿಕ್ಕಿದೆ. ಅದನ್ನ ಕಂಟಿನ್ಯೂ ಆಗಿ ಆಡ್ಬೋದಾ? ಇವಾಗ ಒಂದಲ್ಲ ಒಂದು ನೆಕ್ಸ್ಟ್ ಆ ಥರ ಆಡ್ಬೋದಾ? ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು,
ರಾಮ ತೆರೆಯೋ ಬಾಗಿಲನು ರಾಮ. ಆಮೇಲೆ ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ ಹುಸಿನಗೆಯ ಹೊರಸೂಸಿ ಬಂದ ಕಳ್ಳವೇಷ ಧರಿಸಿ ಬಂದ ಕಳ್ಳವೇಷ ಧರಿಸಿ ಆ ಆ ಥ್ಯಾಂಕ್ ಯು ಸೋ ಮಚ್. ಸೊ ಈ ವರ್ಷ ಈ ಸಾರಿಗಮ ಸೀಸನ್ ಅಲ್ಲಿ ನೀನೇ ಗೆದ್ದು ಬಾ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅನುಷ್ಕಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬಿಟ್ ಬೆಂಗಳೂರು.